ಮರನೊಳಗಣ ಪತ್ರಫಲಗಳು ಮರಕಾಲವಶದಲ್ಲಿ ತೋರುವಂತೆ ಹರನೊಳಗಣ ಪ್ರಕೃತಿ ಸ್ವಭಾವಗಳು ಕರಭಾವದಿಚ್ಛೆಗೆ ತೋರುವವು ಲೀಲೆಯಾದಡೆ ಉಮಾಪತಿ ಲೀಲೆಯಾದಡೆ ಉಮಾಪತಿ ಲೀಲೆ ತಪ್ಪಿದಡೆ ಸ್ವಯಂ ನಮ್ಮ ಗುಹೇಶ್ವರಲಿಂಗವು ಲೀಲೆಯಾದಡೆ ಉಮಾಪತಿ ಲೀಲೆ ತಪ್ಪಿದಡೆ ಸ್ವಯಂ ನಮ್ಮ ಗುಹೇಶ್ವರಲಿಂಗವು. ಶ್ರೀ ಗುರು ಅಲ್ಲಮ ಪ್ರಭುದೇವರು ಜೋಗ ಜಲಪಾತದಲ್ಲಿ ತಪಸ್ಸನ್ನು ನಡೆಸುತ್ತಿರುವಾಗ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಎನ್ನುವ ಹಂಬಲದಲ್ಲಿ ಅಖಂಡವಾಗಿ 12 ವರ್ಷಗಳ ಕಾಲ ಅವರು ತಪಸ್ಸನ್ನು ಜೋಗ ಜಲಪಾತದಲ್ಲಿ ನಡೆಸಿದರು. ಸಗುಣ ರೂಪದಲ್ಲಿ ಪರಮಾತ್ಮನು ದೇವರು ದೊರೆಯುತ್ತಾನೆ ಎನ್ನುವ ಭಾವನೆ ತಪೋಜೀವನಕ್ಕೆ ಬಂದ ಆರಂಭ ಕಾಲದಲ್ಲಿ ಇತ್ತು. ಬಳ್ಳಿಗಾವೆಯ ಕೇದಾರೇಶ್ವರ ದೇವಾಲಯದಲ್ಲಿ ಸೋಮೇಶ್ವರ ಪಂಡಿತರ ಗುರುಗಳ ಸನ್ನಿಧಿಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದ ಕಾಲಕ್ಕೆ ಅವರು ಪರಮಾತ್ಮನನ್ನು ಕೈಲಾಸದ ಪರಮೇಶ್ವರ, ಅವನನ್ನು ನಾವು ಭಕ್ತಿ ಮಾಡಿದರೆ ಒಲಿಸಿಕೊಳ್ಳಬಹುದು ಎಂಬುದನ್ನು ಗುರುಗಳಾದ ಸೋಮೇಶ್ವರ ಪಂಡಿತರು ತಂದೆ ತಾಯಿಗಳು ಭಕ್ತಿ ಮಾರ್ಗವನ್ನು ಕಲಿಸಿದ್ದರು. ಗುರುಕುಲದಲ್ಲಿ ಎಲ್ಲ ಮಕ್ಕಳುಗಳ ಜೊತೆ ವಿದ್ಯಾಭ್ಯಾಸವನ್ನು ರಾಜಕುಮಾರನಾದ ಅಲ್ಲಮ ಪ್ರಭುದೇವರು ಪಡೆದ ಕಾಲಕ್ಕೆ ಗರ್ಭಗುಡಿಯ ಕೇದಾರೇಶ್ವರನಿಗೆ ನಿತ್ಯ ಗುರುಗಳ ಜೊತೆಯಲ್ಲಿ ಗುರುಕುಲದ ಈ ಶಿಶು ಮಕ್ಕಳುಗಳು ಪೂಜೆ, ಭಕ್ತಿ, ಪ್ರಾರ್ಥನೆ, ಸಂಗೀತ, ನೃತ್ಯ, ಶಾಸ್ತ್ರ ಗ್ರಂಥಗಳ ಅಧ್ಯಯನ, ವೇದ, ಶಾಸ್ತ್ರ, ಪುರಾಣ, ಆಗಮ, ಉಪನಿಷತ್ತುಗಳು, ಬೌದ್ಧ, ಜೈನ, ಶೈವ, ವೈಷ್ಣವ, ಸಾಂಖ್ಯ, ನ್ಯಾಯ, ವೈಶೇಷಿಕ ಹೀಗೆ ಅನೇಕ ರೀತಿಯ ಧರ್ಮ ಗ್ರಂಥಗಳನ್ನು, ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದರು. ಅಲ್ಲಿ ಅನೇಕ ಧರ್ಮಗಳ ಚಿಂತನೆ, ಮಂಥನ, ವಿಚಾರಗೋಷ್ಠಿಗಳು ನಡೆಯುತ್ತಿದ್ದವು. ಅನೇಕ ತಾತ್ವಿಕ ಸಿದ್ಧಾಂತಿಗಳು ಅಲ್ಲಿ ತಮ್ಮ ಚಿಂತನೆಗಳನ್ನು ಅಭಿವ್ಯಕ್ತಿ ಮಾಡುತ್ತಿದ್ದರು. ಇದೆಲ್ಲವನ್ನು ಅವರು ತಮ್ಮ 22-23 ವರ್ಷದ ಕಾಲಾವಧಿಯಲ್ಲಿ ಬಳ್ಳಿಗಾವೆಯಲ್ಲಿ ಕೇದಾರೇಶ್ವರ ದೇವಾಲಯದ ಸೋಮೇಶ್ವರ ಪಂಡಿತರ ಗುರುಕುಲದಲ್ಲಿ ಪಡೆದುದಾಗಿತ್ತು. ಅವರು ವೈರಾಗ್ಯ ಜೀವನಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಸಗುಣ ರೂಪದ, ಸಾಕಾರ ರೂಪದ ಪರಮೇಶ್ವರನನ್ನೇ ನಾನು ಪ್ರತ್ಯಕ್ಷವಾಗಿ ಪಡೆಯುತ್ತೇನೆ ಎಂಬುದಾಗಿ ಭಾವಿಸಿದ್ದರು. ಆದರೆ ನಿರಂತರವಾಗಿ ತಪಸ್ಸನ್ನು ನಡೆಸಿದ ಕಾಲಕ್ಕೆ ಸಗುಣ ಭಕ್ತಿ, ಸಗುಣ ರೂಪ ಎಂದರೆ ಏನು, ಪರಮಾತ್ಮನ ಸ್ವರೂಪ ಎಂಬುದಾಗಿ ಹೇಳಿದರೆ ಏನು, ದೇವರು ಯಾರು, ಏನು ಎಂಬುದನ್ನು ಅವರು ಗಂಭೀರವಾಗಿ ಸಾಧನಾ ಮಾರ್ಗದಲ್ಲಿ ಪಡೆಯಬೇಕು ಎನ್ನುವ ಹಂಬಲದಲ್ಲಿ ತಪಸ್ಸನ್ನು ಮಾಡಿದ ಕಾಲಕ್ಕೆ ಸತ್ಯದ ವಿಚಾರಗಳು ಅವರಿಗೆ ಒಂದೊಂದಾಗಿ ಅರಿವಾಗತೊಡಗಿದವು. ಪರಮಾತ್ಮನು ಗುರುಗಳಾಗಲಿ ತಂದೆ ತಾಯಿಗಳಾಗಲಿ ತಿಳಿಸಿದ ಸಗುಣ ರೂಪದಲ್ಲಿ ನಮಗೆ ದೊರೆಯುವವನಲ್ಲ. ಪರಮಾತ್ಮನು ಗುರುಗಳು ತಿಳಿಸಿದ ರೀತಿಯಲ್ಲಿ ಸಗುಣ ಭಕ್ತಿಗೆ ದೊರೆಯತಕ್ಕಂಥವನೂ ಅಲ್ಲ. ಪರಮಾತ್ಮನನ್ನು ಅಷ್ಟವಿಧಾರ್ಚನೆಗಳಿಂದ ಒಲಿಸಿಕೊಳ್ಳಲು ಬರುವುದಿಲ್ಲ. ಪರಮಾತ್ಮನು ಸಗುಣ ನಿರ್ಗುಣಗಳನ್ನು ಮೀರಿದವನು.
ದೇವರು ಎಂಬುದಾಗಿ ಹೇಳಿದರೆ ಏನು ಎಂಬುದನ್ನು ಗಂಭೀರವಾಗಿ ಅಧ್ಯಯನ ಮಾಡಿ ತಾತ್ವಿಕ ಸೈದ್ಧಾಂತಿಕ ಗ್ರಂಥಗಳನ್ನು ಅನೇಕ ತತ್ವವೇತ್ತರ ಜೊತೆಯಲ್ಲಿ ಚಿಂತನ ಮಂಥನವನ್ನು ನಡೆಸಿದ ಕಾಲಕ್ಕೆ, ತಪಸ್ಸು ಸಾಧನೆ ಅನುಭವ ಮಾಡಿದ ಕಾಲಕ್ಕೆ ಪರಮಾತ್ಮನ ಸ್ಪಷ್ಟ ರೂಪರೇಖೆಗಳು ಅವರಿಗೆ ಗೋಚರವಾಗತೊಡಗಿದವು. ಈ ಜಗತ್ತು ಎಂದರೆ ಏನು? ಈ ಜಗತ್ತನ್ನು ನಿರ್ಮಾಣ ಮಾಡಿದವರು ಯಾರು? ಇದು ಹೇಗಾಯಿತು ಎನ್ನುವ ವಿಚಾರ ಸರಣಿ ಅವರ ಕಣ್ಣ ಮುಂದೆ ಬರತೊಡಗಿತು. ಯಾವ ಜೋಗ ಜಲಪಾತದಲ್ಲಿ ತಪಸ್ಸು ನಡೆಸುತ್ತಿದ್ದಾರೆಯೋ ಬೆಟ್ಟ ಗುಡ್ಡಗಳು, ಭೂಮಿ, ನೀರು, ಅಗ್ನಿ, ವಾಯು, ಆಕಾಶಗಳು, ಸಕಲ ಜೀವರಾಶಿಗಳು, ಮನುಷ್ಯ ಮೊದಲುಗೊಂಡು ಬಂದಂತಹ ಜೀವಜಾಲಗಳು ಇವೆಲ್ಲ ಬಂದದು ಎಲ್ಲಿಂದ? ಇವುಗಳ ನಿರ್ಮಾತೃ ಯಾರು? ಇವುಗಳ ನಿರ್ಮಾಣ ಹೇಗಾಯಿತು? ಬೆಟ್ಟ, ಗುಡ್ಡ, ನದಿ, ಜಲಪಾತಗಳು ಇವು ಹೇಗೆ ಸೃಷ್ಟಿಯಾದವು? ಇವುಗಳ ಕರ್ತರು, ನಿರ್ಮಾತೃ, ಸೃಷ್ಟಿಕರ್ತರು ಯಾರು? ಇವೆಲ್ಲವನ್ನು ಕೂಡ ತಿಳಿಯಬೇಕೆಂಬುದಾಗಿ ಪ್ರಶ್ನೆ ಮಾಡುತ್ತಾ ಹೋದರೆ ಪ್ರಶ್ನೆಗಳು ಅನೇಕ ಉಂಟಾಗುತ್ತವೆ, ಆದರೆ ಉತ್ತರಗಳು ದೊರೆಯುವುದಿಲ್ಲ. ಜಗತ್ತಿನ ನಿರ್ಮಾತೃ ಯಾರು? ನಾವು ಗುರುಗಳು ತಿಳಿಸಿದ ಹಾಗೆ ಅದನ್ನು ಒಪ್ಪಿದರೆ ಇಲ್ಲಿ ಪ್ರಾಯೋಗಿಕವಾಗಿ ಅದು ಅರಿವಿಗೆ ಬರುವುದಿಲ್ಲ. ಹಾಗಾದರೆ ಸೃಷ್ಟಿಕರ್ತ ಯಾರು? ಈ ಜೀವ ಜಗತ್ತು ಹೇಗಾಯಿತು? ಸಚರಾಚರ ಜೀವಿಗಳು ಹೇಗೆ ನಿರ್ಮಾಣವಾದವು? ಇಂತಹ ಜಿಜ್ಞಾಸೆ ಅವರಲ್ಲಿ ಉಂಟಾದ ಕಾಲಕ್ಕೆ ಈ ಸೃಷ್ಟಿಯನ್ನು ಅವರು ತಮ್ಮ ಅರಿವಿನ ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳತೊಡಗಿದರು. ಸಾಧನಾ ಮಾರ್ಗದಲ್ಲಿ ಅವರಿಗೆ ಅನೇಕ ರೀತಿಯ ಅನುಭವದ ಅನುಭೂತಿ ಆಗತೊಡಗಿತು. ಆಗ ಉಂಟಾದ ಅನೇಕ ವಚನಗಳಲ್ಲಿ ಈ ವಚನವೂ ಒಂದು. ಮರನೊಳಗಣ ಪತ್ರೆ ಫಲಂಗಳು ಮರಕಾಲ ವಶದಲ್ಲಿ ತೋರುವಂತೆ, ಹರನೊಳಗಣ ಪ್ರಕೃತಿ ಸ್ವಭಾವಗಳು ಹರಭಾವದಿಚ್ಛೆಗೆ ತೋರುವವು. ಲೀಲೆಯಾದಡೆ ಉಮಾಪತಿ, ಲೀಲೆ ತಪ್ಪಿದಡೆ ಸ್ವಯಂಭೂ ನಮ್ಮ ಗುಹೇಶ್ವರಲಿಂಗವು. ಈ ವಚನದಲ್ಲಿ ಶ್ರೀ ಗುರು ಅಲ್ಲಮ ಪ್ರಭುದೇವರು ತಮ್ಮ ಚಿಂತನೆಗಳನ್ನು ಅಭಿವ್ಯಕ್ತಿ ಮಾಡಿರುವುದಾದರೂ ಏನು? ಒಂದು ದೃಷ್ಟಾಂತವನ್ನು ಇಲ್ಲಿ ಕೊಡುತ್ತಾರೆ. ಈ ಜಗತ್ತು ನಿರ್ಮಾಣ ಹೇಗಾಯಿತು ಎಂಬುದಕ್ಕೆ ಅವರು ಈ ದೃಷ್ಟಾಂತದ ಮೂಲಕ ತಮಗೆ ತಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಪಟ್ಟಿದ್ದಾರೆ. ಮರನೊಳಗಣ ಪ್ರಕೃತಿ ಸ್ವಭಾವಗಳು ಮರಕಾಲವಶದಲ್ಲಿ ತೋರುವಂತೆ. ಏನು ಮರನೊಳಗಣ ಪ್ರಕೃತಿ ಸ್ವಭಾವಗಳು ಎಂಬುದಾಗಿ ಹೇಳಿದರೆ, ಒಂದು ಮರ ಏನಿದೆ ಅದು ಋತುಮಾನಗಳಿಗೆ ಅನುಸಾರವಾಗಿ ತನ್ನ ಸ್ವರೂಪವನ್ನು ಬದಲು ಮಾಡಿಕೊಳ್ಳುತ್ತಾ ಹೋಗುತ್ತದೆ. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಇವು 3 ಕಾಲಗಳು. ಈ 3 ಕಾಲಗಳಲ್ಲಿ ಋತುಗಳು ಬರುತ್ತವೆ. ಇಂಥ ಋತುಗಳ ಕಾಲದಲ್ಲಿ ಮರದ ಸ್ವರೂಪವೂ ಕೂಡ ಬದಲಾಗುತ್ತಾ ಹೋಗುತ್ತದೆ. ಮಳೆಗಾಲದಲ್ಲಿ ವಿಪರೀತವಾದ ಮಳೆ ಸುರಿಯತೊಡಗುತ್ತದೆ. ಗುಡುಗು, ಸಿಡಿಲು, ಮಿಂಚು, ಭೋರ್ಗರೆವ ಜಲಪಾತಗಳು, ಬೀಸುವ ಬಿರುಗಾಳಿ ಇವೆಲ್ಲವನ್ನು ಮರ ತಾನು ನಿಂತಲ್ಲಿಯೇ ಅನುಭವಿಸುತ್ತದೆ. ಸುರಿಯುವ ಮಳೆಯನ್ನು ಧಾರಾಕಾರವಾಗಿ ಸುರಿದಂಥ ಆಲಿಕಲ್ಲು ಮಳೆಯನ್ನು, ಗುಡುಗು ಸಿಡಿಲನ್ನು, ಮಿಂಚುಗಳನ್ನು, ಬಿರುಗಾಳಿಯನ್ನು ಮರ ಎದುರಿಸುತ್ತದೆ. ಇಂಥ ಮರವು ಮಳೆಗಾಲದಲ್ಲಿ ಸಮೃದ್ಧವಾಗಿ ಹಸಿರೆಲೆಗಳಿಂದ ತುಂಬಿ ತುಳುಕುತ್ತದೆ. ಆ ಹಸಿರೆಲೆಗಳಿಂದ ಮರ ತಾನು ಶ್ರೀಮಂತವಾಗುತ್ತದೆ. ಚಳಿಗಾಲ, ಮಳೆಗಾಲ ನಿಂತು ಚಳಿಗಾಲ ಆರಂಭವಾಗುತ್ತದೆ. ಮಳೆಗಾಲ ಸಂಪೂರ್ಣವಾಗಿ ನಿಂತು ಹೋಗುತ್ತದೆ. ಚಳಿಗಾಲ ಆರಂಭವಾದಂಥ ಕಾಲದಲ್ಲಿ ಪ್ರಕೃತಿಯ ಹವಾಗುಣವು ಬದಲಾಗುತ್ತಾ ಹೋಗುತ್ತದೆ. ಆ ಕಾರಣವಾಗಿ ತಾನು
ತನ್ನ ರೆಂಬೆ ಕೊಂಬೆಗಳಲ್ಲಿ ಮೈದುಂಬಿ ಬೆಳೆಸಿದ್ದ ಎಲೆಗಳನ್ನು ಚಿಗುರುಗಳನ್ನು ಅದು ಉದುರಿಸುತ್ತಾ ಹೋಗುತ್ತದೆ. ಸಂಪೂರ್ಣವಾಗಿ ಎಲೆಗಳು ಉದುರಿ ಮರ ಬೋಡಾಗಿ ನಿಲ್ಲುತ್ತದೆ. ಚಳಿಗಾಲ ಮುಗಿಯುತ್ತಿದ್ದಂತೆಯೇ ಬೇಸಿಗೆ ಕಾಲ ಆರಂಭವಾಗುತ್ತದೆ. ಚಳಿಗಾಲದ ವೇಳೆಗೆ ಬೇಸಿಗೆ ಆರಂಭವಾಗುವ ವೇಳೆಗೆ ಬರಲಾಗಿ ಮರ ನಿಂತಿರುತ್ತದೆ. ನಂತರ ಕಾಲ ಸ್ವರೂಪ ಬದಲಾಗುತ್ತಾ ಹೋದಂತೆ ತನ್ನ ಬೇರುಗಳಲ್ಲಿ ಭೂಮಿಯ ಆಳದಲ್ಲಿ ಹಿಡಿದಿಟ್ಟುಕೊಂಡ ನೀರನ್ನು ಸಮೃದ್ಧವಾಗಿ ಸ್ವೀಕರಿಸಿ ಚಿಗುರನ್ನು ತಳೆಯುತ್ತಾ ಹೋಗುತ್ತದೆ. ಚಿಗುರುಗಳು ಎಲೆಗಳಾಗಿ, ಹಸಿರು ತುಂಬಿದ ಎಲೆಗಳಾಗಿ ಮರ ಗಿಡ ಸಸಿಗಳ ತುಂಬ ಸಮೃದ್ಧವಾಗಿ ಕಾಣತೊಡಗುತ್ತದೆ. ಎಲೆಗಳಲ್ಲಿ ಹೂಗಳು, ಕಾಯಿಗಳು, ಹಣ್ಣುಗಳು, ಫಲಗಳು ಅನೇಕ ರೀತಿಯಲ್ಲಿ ಅಸಂಖ್ಯ ಮರಗಳಲ್ಲಿ ಕಾಣತೊಡಗುತ್ತದೆ. ಈ ಎಲೆ, ಈ ಚಿಗುರು, ಈ ಕಾಯಿ, ಹಣ್ಣು, ಫಲಗಳು ಇವು ಎಲ್ಲಿಂದ ಬಂದವು? ಮರನೊಳಗಣ ಪತ್ರೆ ಫಲಗಳು ಮರಕಾಲವಶದಲ್ಲಿ ತೋರುವಂತೆ. ಚಿಗುರು, ಎಲೆ, ಕಾಯಿ, ಹಣ್ಣು ಇವೆಲ್ಲವೂ ಕೂಡ ಈ ಮರ, ಸಸಿ, ಗಿಡ ಪಂಚಮಹಾಭೂತಗಳ ಸಂಸರ್ಗದಲ್ಲಿ ಮಳೆ, ಗಾಳಿ, ಬಿಸಿಲುಗಳ ಒಡನಾಟದಲ್ಲಿ ತನ್ನ ಸ್ವರೂಪವನ್ನು ಬದಲಿಸಿಕೊಂಡಿತು. ಇದು ಪ್ರಕೃತಿಯಲ್ಲಿ ಗೋಚರವಾಗುವ ದೃಶ್ಯ. ಮರನೊಳಗಣ ಪ್ರಕೃತಿ ಸ್ವಭಾವಗಳು ಮರಕಾಲವಶದಲ್ಲಿ ತೋರುವಂತೆ. ಒಂದು ಕಾಲದಲ್ಲಿ ಮರನೊಳಗಣ ಪ್ರಕೃತಿ ಸ್ವಭಾವಗಳು ಮರಕಾಲವಶದಲ್ಲಿ ತೋರುವಂತೆ, ಹರನೊಳಗಣ ಪ್ರಕೃತಿ ಸ್ವಭಾವಗಳು ಹರಭಾವದೆಚ್ಚೆಗೆ ತೋರುವವು. ಲೀಲೆಯಾದಡೆ ಉಮಾಪತಿ, ಲೀಲೆ ತಪ್ಪಿದಡೆ ಸ್ವಯಂಭು ನಮ್ಮ ಗುಹೇಶ್ವರ ಲಿಂಗವು. ಮರದ ದೃಷ್ಟಾಂತದ ಮೂಲಕ ಚಿಗುರು, ಎಲೆ, ಹೂವು, ಕಾಯಿ, ಹಣ್ಣು ಇವುಗಳು ಮರದ ಪೂರ್ವದಲ್ಲಿ ಋತುಮಾನದ ಬದಲಾವಣೆಯಲ್ಲಿ ಒಮ್ಮೆ ಕಾಣುತ್ತವೆ, ಒಮ್ಮೆ ಮುಗಿಯುತ್ತವೆ. ಹಾಗೆ ಹರನೊಳಗಣ ಪ್ರಕೃತಿ ಸ್ವಭಾವಗಳು. ಒಂದು ಮರ ಬೇರೆ ಬೇರೆ ಪ್ರಕೃತಿ ಸ್ವಭಾವಗಳಿಂದ ತನ್ನ ಬದಲಾದ ಸ್ವರೂಪಗಳನ್ನು ಹೇಗೆ ಪ್ರಕಟಪಡಿಸುತ್ತದೆಯೋ ಹಾಗೆಯೇ ಈ ಸೃಷ್ಟಿ, ಈ ನಿಸರ್ಗ, ಈ ಪ್ರಕೃತಿ, ಈ ವಿಶ್ವ, ಈ ಅಬೋರ್ಡ್ ಆಫ್ ಬ್ರಹ್ಮ, ಈ ಪರವಸ್ತುವು ತನ್ನಲ್ಲಿ ಅಡಗಿಸಿಕೊಂಡಿರುವ, ತನ್ನಲ್ಲಿ ಅವ್ಯಕ್ತವಾಗಿ ಅಡಗಿಸಿಕೊಂಡಿರುವ ಶಕ್ತಿ ಚೈತನ್ಯವನ್ನು ತಾನು ಪ್ರಕಟ ಮಾಡುತ್ತಾ ಹೋಗುತ್ತದೆ. ತಾನು ಯಾವಾಗ ಪ್ರಕಟಿತ ಸ್ವರೂಪದಲ್ಲಿ ತನ್ನನ್ನು ತಾನು ಸೃಷ್ಟಿ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುತ್ತವೆಯೋ ಹಾಗೆ ಹರನೊಳಗಣ ಪ್ರಕೃತಿ ಸ್ವಭಾವಗಳು ಹರಭಾವದೆಚ್ಚೆಗೆ ತೋರುವವು. ಅದು ಆ ಪರವಸ್ತು ತನ್ನ ಸೃಷ್ಟಿಯ ಪ್ರಕ್ರಿಯೆಯನ್ನು ಆರಂಭ ಮಾಡಿದ ಕಾಲಕ್ಕೆ ಪಂಚಮಹಾಭೂತಗಳು ಉಂಟಾದವು, ಬ್ರಹ್ಮಾಂಡ ಉಂಟಾದವು, 3,500 ಕೋಟಿ ನಕ್ಷತ್ರಗಳು ಉಂಟಾದವು, ಸೂರ್ಯಮಂಡಲ, ಚಂದ್ರ, ನಕ್ಷತ್ರಾದಿಗಳೆಲ್ಲವೂ ಗೋಚರವಾದವು. ಅನೇಕ ಬ್ರಹ್ಮಾಂಡವು ಸೃಷ್ಟಿಯಾದ ಕಾಲದಲ್ಲಿ ಅಂಥ ಅನಂತ ಸೃಷ್ಟಿಯಲ್ಲಿ ಸೌರಮಂಡಲದಲ್ಲಿ ಭೂಮಿಯೂ ಕೂಡ ಒಂದು. ಈ ಭೂಮಿಯು ತನ್ನ ಪ್ರಕ್ರಿಯೆಯನ್ನು ಪಂಚಮಹಾಭೂತಗಳ ಸಂಸರ್ಗದಿಂದ ತನ್ನ ಸ್ವರೂಪಗಳನ್ನು ತಾನು ಬದಲು ಮಾಡಿಕೊಂಡಿತು. ಹಾಗೆ ಪರಮಾತ್ಮನು ಹರನೊಳಗಣ ಪ್ರಕೃತಿ ಸ್ವಭಾವಗಳು. ತಾನು ಆದಿಯಲ್ಲಿ ತಾನು ಒಂದೇ ಇತ್ತು. ತನ್ನ ಪ್ರಕೃತಿ ಸ್ವಭಾವ ಕ್ರಿಯಾ ಸ್ವರೂಪವನ್ನು ಪಡೆದುಕೊಂಡ ಕಾಲದಲ್ಲಿ ಈ ಬ್ರಹ್ಮಾಂಡವು ಗೋಚರವಾಯಿತು. ಇದು ಎಲ್ಲಿಯವರೆಗೆ ಈ ಸೃಷ್ಟಿ ನಡೆಯುತ್ತದೆ?
ಒಂದು ಮರ ಎಲ್ಲಿಯವರೆಗೆ ಚಿಗುರು, ಹೂವು, ಎಲೆ, ಮಿಡಿ, ಕಾಯಿ, ಹಣ್ಣು, ಫಲಗಳನ್ನು ಕೊಡುತ್ತದೆ, ಎಲ್ಲಿಯವರೆಗೆ ನಿರಂತರವಾಗಿ ನಿಸರ್ಗದಲ್ಲಿ ಋತುಮಾನಗಳು ಕಾಲಮಾನಗಳು ನಡೆಯುತ್ತಲೇ ಇರುತ್ತವೆಯೋ ಹಾಗೆ ತನ್ನ ಈ ಲೀಲೆ ಎಲ್ಲಿಯವರೆಗೆ ತನಗೆ ಇಚ್ಛೆ ಇರುತ್ತದೆಯೋ ಅಲ್ಲಿಯವರೆಗೆ ಈ ಸೃಷ್ಟಿ ಪ್ರಕ್ರಿಯೆ ನಿರಂತರ ನಡೆಯುತ್ತಿರುತ್ತದೆ. ಅದನ್ನೇ ಲೀಲೆಯಾದೆಡೆ ಉಮಾಪತಿ, ಲೀಲೆ ತಪ್ಪಿದೆಡೆ ಸ್ವಯಂಭೂ ನಮ್ಮ ಗುಹೇಶ್ವರ ಲಿಂಗವು ಎಂದು ಅಲ್ಲಮ ಪ್ರಭುದೇವರು ವಚನವನ್ನು ಮುಕ್ತಾಯ ಮಾಡುತ್ತಾರೆ. ಈ ಲೀಲೆ ಮರವು ಎಲೆಗಳನ್ನು ಉದುರಿಸಿದ್ದು ಒಂದು ಹಂತ, ಸಮೃದ್ಧವಾಗಿ ಎಲೆಗಳನ್ನು ತನ್ನ ರೆಂಬೆ ಕೊಂಬೆಗಳಲ್ಲಿ ತೋರುವುದು ಮತ್ತೊಂದು ಹಂತ, ಉದುರಿಸಿದ ಎಲೆಗಳ ನಂತರ ತನ್ನ ರೆಂಬೆ ಕೊಂಬೆಗಳಲ್ಲಿ ಚಿಗುರು, ಹೂವು, ಎಲೆ, ಮಿಡಿ, ಕಾಯಿ, ಹಣ್ಣು, ಫಲಗಳು ಗೋಚರವಾಗುವುದು ಇನ್ನೊಂದು ಹಂತ. ಈ ಫಲಗಳು ಉದುರಿ ಆ ಬೀಜಗಳೇ ನಂತರ ಮತ್ತೊಂದು ಪ್ರತಿಸೃಷ್ಟಿಗೆ, ಗಿಡ, ಮರ, ಸಂತಾನದ ಸೃಷ್ಟಿಗೆ ಕಾರಣವಾಗುತ್ತದೆ. ಹೀಗೆ ನಿರಂತರವಾಗಿ ಸೃಷ್ಟಿ, ಬೀಜದಿಂದ ವೃಕ್ಷ, ವೃಕ್ಷದಿಂದ ಬೀಜ, ವೃಕ್ಷದಿಂದ ಬೀಜ, ಬೀಜದಿಂದ ವೃಕ್ಷ, ಈ ಪಂಚಮಹಾಭೂತದ ಸಂಸರ್ಗದಲ್ಲಿ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಈ ಸೃಷ್ಟಿ ಯಾವಾಗ ಮುಕ್ತಾಯವಾಗುತ್ತದೆ? ಈ ಲೀಲೆ ಎಲ್ಲಿಯವರೆಗೆ ಇಷ್ಟ ಅಲ್ಲಿಯವರೆಗೆ ನಡೆಯುತ್ತದೆ. ಮಗುವಿನ ಆಟ ಎಲ್ಲಿಯವರೆಗೆ ನಡೆಯುತ್ತದೆ? ಆಟ ಆಡುವ ಇಚ್ಛೆ ಮಗುವಿಗೆ ಇರುವವರೆಗೆ ಮಗು ಆಟವಾಡುತ್ತದೆ, ನಂತರ ಮಗು ವಿರಮಿಸುತ್ತದೆ. ಹಾಗೆ ಈ ಪ್ರಕೃತಿ, ಈ ಅಬೋರ್ಡ್ ಆಫ್ ಬ್ರಹ್ಮ, ಈ ಜಗತ್ತು ತನಗೆ ಯಾವಾಗ ಈ ಸೃಷ್ಟಿ ಪ್ರಕ್ರಿಯೆ ಸಾಕು ಎಂಬುದಾಗಿ ಅನ್ನಿಸುತ್ತದೆಯೋ ಆಗ ಆ ಸೃಷ್ಟಿಯನ್ನು ಮುಕ್ತಾಯ ಮಾಡುತ್ತದೆ. ಅದನ್ನೇ ಅಲ್ಲಮ ಪ್ರಭುದೇವರು ಲೀಲೆ ತಪ್ಪಿದೆಡೆ ಸ್ವಯಂಭೂ ನಮ್ಮ ಗುಹೇಶ್ವರ ಲಿಂಗವು ಎಂದರೆ, ಯಾವ ಪಂಚಮಹಾಭೂತಗಳು, ಯಾವ 3,500 ಕೋಟಿ ನಕ್ಷತ್ರಗಳು, ಯಾವ ಸೌರಮಂಡಲ, ಇವೆಲ್ಲವೂ ಕೂಡ ಯಾವ ಪರವಸ್ತು ಪರತತ್ವದಿಂದ ಪ್ರಕಟವಾಗಿವೆಯೋ ಆ ಪರವಸ್ತು ಪರತತ್ವದಲ್ಲಿ ಸ್ವಯಂಭುವಿನಲ್ಲಿ ಅಡಗುತ್ತವೆ. ಹೀಗೆ ಅಲ್ಲಮ ಪ್ರಭುದೇವರು ತಮ್ಮ ತಪೋಜೀವನ ಕಾಲದಲ್ಲಿ ಪರಮಾತ್ಮ, ಸೃಷ್ಟಿ, ಜಗತ್ತು, ನಿರ್ಮಾಣ ಇದನ್ನು ಅರ್ಥ ಮಾಡಿಕೊಂಡಂತಹ ಪ್ರಕ್ರಿಯೆ. ಈ ವಚನ ನಮಗೆ ಹೇಗೆ ಅರ್ಥವಾಯಿತು ಎಂಬುದನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇದುವರೆಗೆ ಯಾರು ವಿಡಿಯೋ ನೋಡ್ತಾ ಇದ್ದೀರಿ, ಮೊದಲು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇತರರಿಗೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಲ್ಲು ನೋವೆ ಶಿವದಂತಕಾಂತಿಯನ್ನು ಬಳಸಿ ಹುಳುಕು ಹಲ್ಲು, ಒಸಡಿನಲ್ಲಿ ರಕ್ತಸ್ರಾವ, ಹಲ್ಲು ನೋವು ಇವುಗಳಿಂದ ಬಿಡುಗಡೆ ಪಡೆದು ಸದಾ ನಗುತ್ತಾ ಇರಿ. ಕಾಲು ನೋವೆ, ಮಂಡಿ ನೋವೆ, ಪಾದ ಊತವೆ ಗುಣಮಾಡಿಕೊಳ್ಳಲು VKM ಯೋಗ ಮತ್ತು 10 ಪದ್ಧತಿಗೆ ಸೇರಿಕೊಳ್ಳಿ. ಸಂಪೂರ್ಣವಾಗಿ ಆರೋಗ್ಯವನ್ನು ಪಡೆಯಿರಿ. ದೇಹ ಮನಸ್ಸಿನ ಅನಾರೋಗ್ಯಕ್ಕೆ ಧ್ಯಾನ, ಯೋಗ ಮತ್ತು 10 ಪದ್ಧತಿಗೆ ನೋಂದಾಯಿಸಿ.